ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಪ್ರಚಂಡ ಜಯಬೇರಿ. ಅರೆ, ಎಲೆಕ್ಷನ್ ನೋಡಿದ್ರೆ ಇನ್ನು ಮಾರ್ಚ್ ಏಪ್ರಿಲ್ಗಿದೆ, ಇದ್ಯಾವ ರಿಸಲ್ಟ್ ಅಂತ ನಿಮಗೆ ಅನ್ನಿಸಬಹುದು. ಸಂಚಿಕೆ ಪೂರ್ತಿ ನೋಡಿ ನಿಮಗೆ ಶಾಕ್ ಆಗುತ್ತೆ. ಮಮತಾ ಬ್ಯಾನರ್ಜಿಯ ಭದ್ರಕೋಟೆನ ಛಿದ್ರ ಮಾಡಿ 3/2 ಸೀಟ್ಗಳನ್ನು ಗೆದ್ದಿರೋದು ಬಿಜೆಪಿ. ಇದನ್ನ ನೀವು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಇಯರ್ ವಿಧಾನಸಭೆಯ ಎಲೆಕ್ಷನ್ ಆಗೋದಕ್ಕೂ ಮುಂಚೆ ಮಮತಾ ದೀದಿಗೆ ಮರ್ಮಾಘಾತ. ಕೋಲ್ಕತಾ ಹೈಕೋರ್ಟ್ ನ ಒಂದು ಕ್ಲಬ್ ಎಲೆಕ್ಷನ್ ನಲ್ಲಿ ಭಾರಿ ಬಹುಮತದಿಂದ ಬಿಜೆಪಿ ಗೆದ್ದಿರೋದು, ಅದು ದೀದಿಯ ಭದ್ರಕೋಟೆನಲ್ಲೇ. ಇದೇನ್ ಸ್ವಾಮಿ, ಒಂದು ಹೈಕೋರ್ಟ್ ನ ಎಲೆಕ್ಷನ್ನೇ ನೀನು ದೊಡ್ಡದಾಗಿ ಗುಡ್ಡದ ರೀತಿ ಹೇಳ್ತೀಯ ಅಂತ ಕೇಳ್ಬೋದು. ಸ್ನೇಹಿತರೆ, ಹನಿ ಹನಿ ಗೂಡಿದ್ರೇನೆ ಹಳ್ಳ ಆಗೋದು. 10 ವರ್ಷದ ಹಿಂದೆ ಇದೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದ ಸೀಟ್ಗಳ ಸಂಖ್ಯೆ 4. ಅದೇ 2021ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆದ್ದ ಸೀಟ್ಗಳ ಸಂಖ್ಯೆ 70ಕ್ಕೂ ಹೆಚ್ಚು. ಈ ಒಂದು ಸಣ್ಣ ರಿಸಲ್ಟ್ ಮಮತಾ ಸಾಮ್ರಾಜ್ಯ ಕುಸಿದು ಬೀಳ್ತಾ ಇರುವುದರ ಲಿಟ್ಮಸ್ ಟೆಸ್ಟ್ ಮಾಡಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಮೋದಿ ಭಯ ಕಾಡ್ತಾ ಇದೆ ದೀದಿಗೆ. ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಬೇದಿ ಗ್ಯಾರಂಟಿ. ಸ್ನೇಹಿತರೆ, ಇದು ಕೋಲ್ಕತಾ ಹೈಕೋರ್ಟ್ ಕ್ಲಬ್ ನ ಒಂದು ಚುನಾವಣೆ, ಯಾವುದೇ ವಿಧಾನಸಭಾ ಅಥವಾ ಎಂಪಿ ಕ್ಷೇತ್ರದ ಚುನಾವಣೆ ಅಲ್ಲ. ವಕೀಲರ ಸಂಘದ ಚುನಾವಣೆ ಇದು. ಅದು ಮಮತಾ ಬ್ಯಾನರ್ಜಿಯ ಭೇದಿಸಲಾಗದ ಭದ್ರಕೋಟೆ. ಅಂತಹ ಗಡಾದಲ್ಲೇ ಬಿಜೆಪಿ ಲಗ್ಗೆ ಇಟ್ಟು ಧ್ವಂಸ ಮಾಡಿರೋದು. 3/2 ಬಹುಮತ ಕೊಟ್ಟು ಬಿಜೆಪಿಗೆ ಗೆಲ್ಸಿರೋದು, ವಿಶ್ವಾಸ ಇಟ್ಟಿರೋದು ಮೋದಿಯ ಮೇಲೆ. ಇವರೆಲ್ಲ ಯಾರು? ಸುಶಿಕ್ಷಿತರು, ವಕೀಲರು, ಬುದ್ಧಿಜೀವಿಯ ವರ್ಗ. ಇಷ್ಟು ದಿವಸ ಮಮತಾ ದೀದಿಗೆ ಎದುರುತ್ತಾ ಇದ್ರು. ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟೋ ಕೆಲಸ ಆಗಿತ್ತು ಮಮತಾ ಬ್ಯಾನರ್ಜಿಯನ್ನು ಅಧಿಕಾರದಿಂದ ದೂರ ಇಡೋದು. ಯಾಕಂದ್ರೆ ಟಿಎಂಸಿ ಎಲೆಕ್ಷನ್ ಗೆಲ್ತಾ ಬಂದಿದ್ದೆ ಪೋಲಿಂಗ್ ಬೂತ್ ಗಳನ್ನ ಲೂಟಿ ಮಾಡಿ, ಹಿಂದೂಗಳನ್ನ ವೋಟ್ ಹಾಕೋದಕ್ಕೆ ಹೊರಗೆ ಬರದಂತೆ ತಡೆದು, ಅಲ್ಪಸಂಖ್ಯಾತರು ಮತ್ತು ಜಾತ್ಯತೀತ ಹಿಂದೂಗಳನ್ನ ಧ್ರುವೀಕರಣ ಮಾಡಿ 3 ಬಾರಿ ಎಲೆಕ್ಷನ್ ಗೆದ್ದು ಗದ್ದುಗೆ ಹಿಡಿದಿದ್ರು ಮಮತಾ ಬ್ಯಾನರ್ಜಿ. 2021ರ ಎಲೆಕ್ಷನ್ ಆದ ನಂತರ ಬಿಜೆಪಿಯ ಕಾರ್ಯಕರ್ತರನ್ನ ಕಗ್ಗೊಲೆ ಮಾಡಿತ್ತು ಮಮತಾ ಬ್ಯಾನರ್ಜಿಯ ಟಿಎಂಸಿಯ ಗೂಂಡಾಗಳು. ಯಾರೆಲ್ಲ ಬಿಜೆಪಿಗೆ ವೋಟ್ ಹಾಕಿರ್ತಾರೋ ಅವರನ್ನೆಲ್ಲ ಟಾರ್ಗೆಟ್ ಮಾಡಿ ಹಿಂಸೆ ಕೊಡುತ್ತೆ ದೀದಿ ಸರ್ಕಾರ. ಹಾಗಾಗಿ ಜನನೇ ಮುಂದೆ ಬರ್ತಾ ಇರ್ಲಿಲ್ಲ, ಮಾತಾಡೋದಿರ್ಲಿ, ವೋಟೇ ಆಗ್ತಾ ಇರ್ಲಿಲ್ಲ. ಈಗ ಧೈರ್ಯವಾಗಿ ಬಿಜೆಪಿಯ ವೋಟಿಗರು ಮತ ಹಾಕೋದಿಕ್ಕೆ ಹೊರಗಡೆ ಬರ್ತಾ ಇದ್ದಾರೆ. ಅದರ ಫಲನೇ ಮಮತಾ ತನ್ನದೇ ಆದ ಭದ್ರಕೋಟೆ ಕೋಲ್ಕತಾ ಹೈಕೋರ್ಟ್ ನ ಕ್ಲಬ್ ಎಲೆಕ್ಷನ್ ನಲ್ಲಿ ಹೀನಾಯವಾಗಿ ಸೋತಿರೋದು. ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ, ನಾನು ಬೆಂಗಾಲ್ ಪ್ರೈಡು, ಬಂಗಾಳದ ಅಸ್ಮಿತೆ ಮಮತಾ ಬ್ಯಾನರ್ಜಿ ಅಂದ್ರೆ, ಬಂಗಾಳದ ನೆಲ ಜಲ ಸಂರಕ್ಷಣೆ ಮಾಡೋದಕ್ಕೆ ನಾನಿರೋದು ಅನ್ನುವಷ್ಟರ ಮಟ್ಟಿಗೆ ಫೋರ್ಸ್ ಕೊಡ್ತಾ ಇದ್ರು ಮಮತಾ ಬ್ಯಾನರ್ಜಿ. ಕೋಲ್ಕತಾದ ವಕೀಲರ ಸಂಘದ ಕ್ಲಬ್ ಎಲೆಕ್ಷನ್ ಅಲ್ಲಿ ಒಟ್ಟು 10 ಸೀಟ್ಗಳಿಗೆ ಎಲೆಕ್ಷನ್ ಆಗಿದ್ದು, ಬರೋಬ್ಬರಿ 7 ಸೀಟ್ಗಳನ್ನ ಬಿಜೆಪಿ ಬಾಚಿಕೊಂಡಿರೋದು. ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿರೋದು ಬಿಜೆಪಿಯಿಂದ, ವಿಪಿ ವೈಸ್ ಪ್ರೆಸಿಡೆಂಟ್ ಆಗಿರೋರು ಬಿಜೆಪಿಯಿಂದ, ಜನರಲ್ ಸೆಕ್ರೆಟರಿ ಬಿಜೆಪಿ, ಅಸಿಸ್ಟೆಂಟ್ ಸೆಕ್ರೆಟರಿ ಬಿಜೆಪಿ, ಖಜಾಂಚಿ ಬಿಜೆಪಿ, ಉಳಿದ 2 ಕಮಿಟಿಯ ಮೆಂಬರ್ಗಳು ಸಹ ಬಿಜೆಪಿ ಅವರೇ ಆಗಿದ್ದಾರೆ. ದೀದಿಯ ಭದ್ರಕೋಟೆನಲ್ಲಿ 10ರಲ್ಲಿ 7 ಸ್ಥಾನಗಳನ್ನು ಗೆಲ್ಲುವುದು ಅಂದ್ರೆ ಸಣ್ಣ ವಿಚಾರ ಅಲ್ಲ. ಈ ಸಣ್ಣ ಸಣ್ಣ ಜಯಗಳೇ ಪಶ್ಚಿಮ ಬಂಗಾಳದ ನೆಕ್ಸ್ಟ್ ಇಯರ್ ನಡೆಯುವ ವಿಧಾನಸಭಾ ಎಲೆಕ್ಷನ್ ನಲ್ಲಿ ದೊಡ್ಡ ಮೈಲುಗಲ್ಲಾಗುತ್ತೆ. ಇಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಇಂದನೂ ಸಹ ದೀದಿಗೆ ಬರ್ನಾಲ್ ಭಾಗ್ಯ. ನಿಮಗೆ ಗೊತ್ತಿರಬಹುದು, ಸಿಎಎ ಲಾಗು ಆಗಿದೆ ಪಶ್ಚಿಮ ಬಂಗಾಳದಲ್ಲಿ. ಬಾಂಗ್ಲಾದೇಶದಿಂದ ಬಂದಿರತಕ್ಕಂತ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳಾಗಿರ್ಬೋದು, ಜೈನರು, ಬೌದ್ಧರು, ಇವರೆಲ್ಲರಿಗೂ ಈಗ ಭಾರತದ ನಾಗರಿಕತ್ವ ಸಿಗುತ್ತೆ. ಹೇಗಿದೆ ನೋಡಿ ಮಮತಾ ದೀದಿಯ ಪ್ಲಾನು. ಹಿಂದೂ ವೋಟ್ಗಳು ಬಿಜೆಪಿಗೆ ಹೋಗದಂತೆ ತಡೆಯೋದಿಕ್ಕೆ ಸಿಎಎ ಲಾಗು ಆಗಿದ್ರೂ ಸಹ ಬಾಂಗ್ಲಾದೇಶದಿಂದ ಬಂದಿರತಕ್ಕಂತಹ ಕೋಟ್ಯಂತರ ಅಲ್ಪಸಂಖ್ಯಾತ ಹಿಂದೂಗಳ ನಾಗರಿಕತ್ವಕ್ಕೆ ದೀದಿ ಅಡ್ಡಿಯಾಗಿದ್ದಾರೆ. ಇದರ ವಿಚಾರಣೆ ಕೋಲ್ಕತಾ ಹೈಕೋರ್ಟ್ ಅಲ್ಲಿ ಮನವಿ ಹೋಗಿತ್ತು. ಪಶ್ಚಿಮ ಬಂಗಾಳದಲ್ಲಿರತಕ್ಕಂತಹ ಹಿಂದೂಗಳಿಗೆ ನಾಗರಿಕತ್ವ ಸಿಗ್ತಾ ಇಲ್ಲ ಬಾಂಗ್ಲಾದೇಶದಿಂದ ಬಂದಿರೋರಿಗೆ. ಒಂದು NGO ಸಂಸ್ಥೆ ಹೈಕೋರ್ಟ್ಗೆ ಇದನ್ನೇ ಪ್ರಶ್ನೆ ಮಾಡಿ ಹೋಗಿತ್ತು. ವ್ಯತಿರಿಕ್ತ ತೀರ್ಪು ಬಂದಿತ್ತು. ಆಗ ಸುಪ್ರೀಂ ಕೋರ್ಟ್ ವರೆಗೂ ಹೋಯ್ತು ಆ NGO ಸಂಸ್ಥೆ ಹಿಂದೂಗಳ ಪರವಾಗಿ. ಒಂದು ವೇಳೆ ದೀದಿ ಏನಾದ್ರೂ ಬಾಂಗ್ಲಾದೇಶದಿಂದ ಬಂದಿರತಕ್ಕಂತಹ ಹಿಂದೂಗಳಿಗೆ ಭಾರತದ ನಾಗರಿಕತ್ವವನ್ನು ಕೊಟ್ಟು ವೋಟಿಂಗ್ ಪವರ್ ಕೊಟ್ರೆ ಅವ್ರು ಯಾರು ದೀದಿಗೆ ವೋಟ್ ಹಾಕೋರಲ್ಲ. ಇವರಿಗೆ ವೋಟಿಂಗ್ ಪವರ್ ಸಿಕ್ಕ್ರೆ ಆ ಎಲ್ಲ ಹಿಂದೂಗಳು ಬಿಜೆಪಿಗೆ ವೋಟ್ ಮಾಡ್ತಾರೆ ಅನ್ನೋದು ದೀದಿಗೆ ಚೆನ್ನಾಗಿ ಗೊತ್ತು. ಸಿಎಎ ಕಾನೂನು ತಂದಿದ್ರೂ ಸಹ, ಅದು ಲಾಗು ಇದ್ರೂ ಸಹ, ಬಾಂಗ್ಲಾದಿಂದ ಬಂದಂತಹ ಅಲ್ಪಸಂಖ್ಯಾತ ಹಿಂದೂಗಳನ್ನ ಭಾರತದ ನಾಗರಿಕರಾಗುವುದರಿಂದ ಇಷ್ಟು ದಿನ ತಪ್ಪಿಸಿದ್ರು ದೀದಿ. ಅದೇ ಇನ್ನೊಂದ್ ಕಡೆ ಅಲ್ಪಸಂಖ್ಯಾತರ ತಮ್ಮ ಶಾಂತಿ ಬಾಂಧವರು ಅಕ್ರಮವಾಗಿ ಬಾಂಗ್ಲಾದಿಂದ ವಲಸೆ ಬಂದಿರ್ತಾರೆ ವೆಸ್ಟ್ ಬೆಂಗಾಲ್ಗೆ, ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ ನಕಲಿ ಆಧಾರ್ ಕಾರ್ಡು, ವೋಟರ್ ID ಗಳನ್ನ ಮಾಡಿಕೊಟ್ಟು ಮತ ಪಡಿತಾ ಇದ್ರು ಇದೇ ಮಮತಾ ಬ್ಯಾನರ್ಜಿ. ಅವರಿಗೆ ಬಿಟ್ಟಿ ರೇಷನ್, ಉದ್ಯೋಗ ವ್ಯವಸ್ಥೆ ಕೂಡ ಮಾಡಿದ್ರು. ಅದೇ ಬಡಪಾಯಿ ಹಿಂದೂಗಳಿಗೆ ಇದನ್ನೆಲ್ಲ ಮಾಡ್ತಾರಾ? ಅವರಿಂದ ವೋಟ್ ಬರೋದಿಲ್ವಲ್ಲ. ಪಶ್ಚಿಮ ಬಂಗಾಳದಿಂದ ಭಾರತಕ್ಕೆ ಬಂದಿರತಕ್ಕಂತಹ ಕೋಟ್ಯಂತರ ಮಟುವಾ ಸಮುದಾಯದ
ದಲಿತ ಹಿಂದೂಗಳಿದ್ದಾರೆ. ಇವರ ಪರವಾಗಿ ಈಗ ಬಿಜೆಪಿ ಸುಪ್ರೀಂ ಕೋರ್ಟ್ ಲೆವೆಲ್ ನಲ್ಲಿ ಫೈಟ್ ಮಾಡ್ತಾ ಇದೆ. ಇವರೆಲ್ಲರಿಗೂ ಆಲ್ರೆಡಿ ಪ್ರಾವಿಷನಲ್ ಸರ್ಟಿಫಿಕೇಟ್ ಕೊಡಲಾಗಿದೆ. ನಾಗರಿಕತ್ವ ಕೊಡೋದಿಕ್ಕೆ ಯಾಕೆ ದೀದಿ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿಯನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕಲಾಗಿದೆ. ಭಾರತಕ್ಕೆ ಬಂದಿರತಕ್ಕಂತಹ ದಲಿತ ವರ್ಗದ ಮಟುವಾ ಸಮುದಾಯದ ಸಂಖ್ಯೆ ಎಷ್ಟಿದೆ ಗೊತ್ತಾ? 2.5 ಕೋಟಿ. ಇವರೆಲ್ಲ ಸರ್ಕಾರದ ಮುಂದೆ ಮಂಡಿಯೂರಿ ನಮಗೆ ಭಾರತದ ಸಿಟಿಜನ್ಶಿಪ್ ಕೊಡಿ, ಭಾರತದ ನಾಗರಿಕರಾಗೋದಕ್ಕೆ ನಾವು ಅರ್ಹರಿದ್ದೇವೆ, ನಾವು ಹಿಂದೂಗಳು, ಸಿಎಎ ನಲ್ಲಿ ನಮಗೆ ಹಕ್ಕಿದೆ ಬೇಡಿಕೊಂಡ್ರು ದೀದಿ ಮಾತ್ರ ಸಿಟಿಜನ್ಶಿಪ್ ಕೊಡ್ತಾ ಇಲ್ಲ. ಆದ್ರೆ ಬಿಜೆಪಿ ಸುಮ್ಮನೆ ಬಿಡ್ತಾ ಇಲ್ಲ. ಇವರೆಲ್ಲರಿಗೂ ವ್ಯವಸ್ಥಿತವಾಗಿ ಭಾರತದ ನಾಗರಿಕತ್ವ ಕೊಡಿಸಿ ವೋಟಿಂಗ್ ಪವರ್ ಕೊಡುವ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮವಹಿಸಿ ಕೆಲಸ ಮಾಡಲಾಗ್ತಾ ಇದೆ. ಈ ಸಂಖ್ಯೆ ಯಾಕೆ ಇಷ್ಟು ದೊಡ್ಡ ಮ್ಯಾಟರ್ ಆಗತ್ತಪ್ಪ ಅಂದ್ರೆ ವಿತ್ ಅಂಕಿ ಅಂಶ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2021 ಬಂಗಾಳ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಮತ್ತು ಟಿಎಂಸಿಗೆ ಇದ್ದಂತಹ ಪಾಪ್ಯುಲರ್ ವೋಟ್ಗಳ ಅಂತರ ಎಷ್ಟು ಗೊತ್ತಾ? ಕೇವಲ 60 ಲಕ್ಷ ಮಾತ್ರ. ಟಿಎಂಸಿ 2,90,00,000 ಮತಗಳನ್ನ ಪಡೆದಿದ್ರೆ ಬಿಜೆಪಿ 2,30,00,000 ಮತಗಳನ್ನ ಪಡೆದಿತ್ತು. ಕೇವಲ 60 ಲಕ್ಷ ವೋಟ್ಗಳ ಅಂತರದಲ್ಲಿ ಬಿಜೆಪಿ 2021 ಬಂಗಾಳ ವಿಧಾನಸಭೆಯಲ್ಲಿ ಸೋತಿತ್ತು. ಅದೇ ನೀವು 2024 ಲೋಕಸಭಾ ಎಲೆಕ್ಷನ್ಗೆ ಬನ್ನಿ, ಈ ಡಾಟಾ ನೋಡಿದ್ರೆ ನಿಮಗೆ ದೀದಿಯ ಭದ್ರಕೋಟೆ ಛಿದ್ರ ಆಗಿರೋದು ಗೊತ್ತಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ ಬಿಜೆಪಿ ಎಂಪಿ ಸೀಟ್ಗಳ ಸಂಖ್ಯೆ ಕಡಿಮೆಯಾಗಿದ್ದಕ್ಕೆ ಎಲ್ಲ ಕಡೆ ಸೋತಿದೆ ಅಂತ ಡಂಗೂರ ಬಾರಿಸಿದ್ರು. ಆಕ್ಚುಲಿ ಬಿಜೆಪಿಯ ಭದ್ರಕೋಟೆಗಳು ಹಾಗೆ ಇದೆ. ಬಿಜೆಪಿಯ ಮತ ಪ್ರಮಾಣದಲ್ಲಿ ಯಾವುದೇ ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚಾಗಿದೆ. ಈ ಡಾಟಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಟಿಎಂಸಿಗೆ ಕಳೆದ ಬಾರಿ ಬಿದ್ದ ವೋಟ್ಗಳು 2,76,00,000. ಅಂದ್ರೆ ನಾನು 2024 ಲೋಕಸಭೆ ಹೇಳ್ತಾ ಇರೋದು. ಅದೇ ಬಿಜೆಪಿಗೆ ಬಿದ್ದಿದ್ದು 2,34,00,000 ವೋಟ್ಗಳು. ಡಿಫರೆನ್ಸ್ ಕೇವಲ 40 ಲಕ್ಷ ಮಾತ್ರ. ವಿಧಾನಸಭೆಯಲ್ಲಿದ್ದ 60 ಲಕ್ಷ ಡಿಫರೆನ್ಸ್ 40 ಲಕ್ಷಕ್ಕೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇಳಿದಿತ್ತು. ಇಲ್ಲಿ ಮಟುವಾ ಸಮುದಾಯದ ಬಾಂಗ್ಲಾದೇಶದ ಹಿಂದೂಗಳ ವೋಟ್ ಮ್ಯಾಟರ್ ಆಗುತ್ತೆ. ಈಗ SIR ಇಂದಲೂ ಸಹ ದೀದಿಗೆ ಬ್ಯಾಕ್ ಟು ಬ್ಯಾಕ್ ಆಘಾತಗಳು ಸಿಗ್ತಾ ಇರೋದು. ಪಶ್ಚಿಮ ಬಂಗಾಳದಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ 7,66,00,000 ಜನ. SIR ಆಗಿದೆ ನೆನ್ಪಿಟ್ಕೊಳ್ಳಿ. ಎಲ್ಲರಿಗೂ ಇಲ್ಯುಮಿನೇಷನ್ ಫಾರ್ಮ್ ಕೊಟ್ಟಿರ್ತಾರೆ, ಅದನ್ನ ಫಿಲ್ ಮಾಡಿ ವಾಪಸ್ ಕೊಟ್ಟವರು ಮಾತ್ರ ವೋಟರ್ ಲಿಸ್ಟ್ ಅಲ್ಲಿ ಇರ್ತಾರೆ. ಯಾರ್ಯಾರು ಫಾರ್ಮ್ ವಾಪಸ್ ಕೊಡಲ್ವೋ ಅವರನ್ನ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡಲಾಗುತ್ತೆ. ಇಲ್ಲೇ ನೋಡಿ ಟ್ವಿಸ್ಟ್ ಇರೋದು, ಫಾರ್ಮ್ ವಾಪಸ್ ಮಾಡದೇ ಇರೋರ ಸಂಖ್ಯೆ ಎಷ್ಟಿದೆ ಗೊತ್ತಾ? ಈಗ 80% ಆಗಿದೆ. ಅದರಲ್ಲೇ 24 ಲಕ್ಷ ಜನ ಫಾರ್ಮ್ ನ ವಾಪಸ್ಸೇ ಕೊಟ್ಟಿಲ್ಲ. ಅಂದ್ರೆ ಇವರೆಲ್ಲ ಯಾರು? ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ, ಅಕ್ರಮ ಬಾಂಗ್ಲಾ ವಲಸಿಗರು. ಅವರೆಲ್ಲ ದೇಶ ಬಿಟ್ಟು ಪರಾರಿಯಾಗೋಗಿದ್ದಾರೆ. ಫಾರ್ಮ್ ಭರ್ತಿ ಮಾಡಿ ಕೊಟ್ರೆ ಸಿಕ್ಕಿ ಬೀಳ್ತಾರೆ. ನಾಗರಿಕತ್ವ ಸಾಬೀತು ಮಾಡ್ಬೇಕಾಗುತ್ತೆ. ಸಾಬೀತು ಮಾಡ್ಲಿಲ್ಲ ಅಂದ್ರೆ 10 ಲಕ್ಷ ದಂಡ, ವರ್ಷಗಟ್ಟಲೆ ಜೈಲು ಶಿಕ್ಷೆ. ಇಲ್ಲೇ ನೋಡಿ ದೀದಿಗೆ ಇರೋದು ಸಂಕಷ್ಟ. ಹಂಗಾಗಿ SIR ಗೆ ವಿರೋಧ ವ್ಯಕ್ತ ಮಾಡ್ತಾ ಇರೋದು. ತಮ್ಮ ಶಾಂತಿ ಬಾಂಧವರ ವೋಟ್ಗಳೆಲ್ಲ ಕಳೆದೋಗ್ಬಿಡುತ್ತೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ದಿವಸ 3 ಎಲೆಕ್ಷನ್ ದೀದಿ ಗೆದ್ದಿದ್ದಾದ್ರೂ ಹೇಗೆ? ಸತ್ತವರೆಲ್ಲ ವೋಟಿನ ದಿನ ಮಾತ್ರ ವೋಟ್ ಹಾಕಿ ಹೋಗ್ಬಿಡ್ತಾ ಇದ್ರು ಟಿಎಂಸಿಗೆ. ಅಷ್ಟರ ಮಟ್ಟಿಗೆ ಅಕ್ರಮಗಳನ್ನ, ಬೂತ್ ಗಳನ್ನ ಲೂಟಿ ಮಾಡಿ ಗೆದ್ದಿತ್ತು ಟಿಎಂಸಿ. ಈಗ ಬರ್ತೀನಿ ಅಸಲಿ ಆಟಕ್ಕೆ. ಬಿಜೆಪಿ ಮತ್ತು ಟಿಎಂಸಿ ನಡುವಿನ ವೋಟ್ಗಳ ಅಂತರ ಎಷ್ಟಿದೆ ಅಂತ ಹೇಳಿದೆ? 40 ಲಕ್ಷ. ಈಗ 24 ಲಕ್ಷ ಜನ ಫಾರ್ಮೇ ವಾಪಸ್ ಕೊಟ್ಟಿಲ್ಲ, ಅವರೆಲ್ಲ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗ್ತಾರೆ. ಇನ್ನ ನಮಗೆ ನಾಗರಿಕತ್ವ ಕೊಡಿ ಅಂತ ವೆಸ್ಟ್ ಬೆಂಗಾಲ್ ನಲ್ಲಿ ಕಾಯ್ತಾ ಇರುವ ದಲಿತ ಹಿಂದೂಗಳ ಸಂಖ್ಯೆ ಎಷ್ಟಿದೆ? 2.5 ಕೋಟಿ ಎಂದೆ. ಅದರಲ್ಲಿ ಡೂಪ್ಲಿಕೇಶನ್ ಸತ್ತವರ ಸಂಖ್ಯೆ 1 ಕೋಟಿ ಅಂತಾನೆ ಇಟ್ಕೊಳ್ಳಿ. ಇನ್ನು 1.5 ಕೋಟಿ ಜನಕ್ಕೆ ವೋಟಿಂಗ್ ಪವರ್ ಅಂತೂ ಸಿಕ್ಕೇ ಸಿಗುತ್ತೆ. ಎಲೆಕ್ಷನ್ ಆಗೋದ್ರೊಳಗೆ ನೆಕ್ಸ್ಟ್ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಗೆಲ್ಲಲ್ಲ. 1.5 ಕೋಟಿ ಜನರಲ್ಲಿ 50 ಲಕ್ಷ ಜನ ಬಿಜೆಪಿಗೆ ಹಾಕಲ್ಲ ಅಂತಾನೆ ತಿಳ್ಕೊಳ್ಳಿ. ಉಳಿದ 1 ಕೋಟಿ ವೋಟ್ಗಳು ಬಂದ್ರು ಭರ್ಜರಿ ಬಹುಮತದಿಂದ ಪಶ್ಚಿಮ ಬಂಗಾಳದ ವಿಧಾನಸಭೆನ ಗೆದ್ದು ಬಿಡುತ್ತೆ ಬಿಜೆಪಿ. ಮಟುವಾ ಸಮುದಾಯದ 1.5 ಕೋಟಿ ಜನ ದಲಿತ ಹಿಂದೂಗಳು ಯಾರಿಗೆ ವೋಟ್ ಹಾಕೋದು? ಬಿಜೆಪಿಗೆ. ಈಗ ಗೊತ್ತಾಗಿರ್ಬೇಕು ನಿಮಗೆ, ಮಮತಾ ಬ್ಯಾನರ್ಜಿ SIR ಗೆ ವಿರೋಧ ಯಾಕೆ, CAA ಗೆ ವಿರೋಧ ಯಾಕೆ, NRC ಗೆ ವಿರೋಧ ಯಾಕೆ ಮಾಡ್ತಾರೆ ಅನ್ನೋದು. ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.